ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಫಾರ್ಮ್ ಲೈಫ್ ಇದು ವಿಡಿಯೋ ತಂದಿದ್ದೇನೆ. ಇದು ನನ್ನ ತಾಯಿ ಮನೆಯಲ್ಲಿರುವ ಫಾರ್ಮು, ಅಡಿಗೆ ತೋಟ. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಪೇರಳೆಹಣ್ಣು ಆಗಿದೆ. ಅದು ಇನ್ನೂ ಸಹ ತುಂಬ ದೊಡ್ಡದಾಗಲಿಕ್ಕಿದೆ. ಇದು ಸಣ್ಣ ಸಣ್ಣದು ಮಾತ್ರ. ತುಂಬ ಮರಗಳಿವೆ ಪೇರಳೆಹಣ್ಣಿದೆಲ್ಲ. ಈಗ ನೋಡಿ, ಇದು ಕಾಳು ಮೆಣಸು. ಇದು ಒಂದು ಟೈಮ್ ಇದಾಯಿತು. ಈಗ ನೆಕ್ಸ್ಟ್ ಟೈಮಿಗೆ ರೆಡಿ ಆಗ್ತಾ ಇದೆ. ನೋಡಿ, ಚಿಕ್ಕ ಮರಿ ಥರ ಬಂದಿದೆ. ಇದರಲ್ಲಿ ಇನ್ನೂ ಕಾಳು ಮೆಣಸು ಆಗಬೇಕು. ನೋಡಿ, ಇದು ಲೈಟ್ ಗ್ರೀನಲ್ಲಿದೆ ಅಲ್ವಾ, ಅದು ನೆಕ್ಸ್ಟ್ ಟೈಮಿಗೆ ರೆಡಿ ಆಗ್ತಾ ಇದೆ. ನೋಡಿ, ಇದು ಚಿಕ್ಕ ಇದೆ ಬಳ್ಳಿ. ಇನ್ನು ಇದೆಲ್ಲ ಅಡಿಗೆ ತೋಟ. ಇಲ್ಲಿ ಸಹ ಒಂದು ಪೇರಳೆ ಮರ ಇದೆ ದೊಡ್ಡದು. ಇಲ್ಲಿ ಒಂದು ಪೇರಳಿದೆ ನೋಡಿ, ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೇನೆ. ನೋಡಿ, ಹೂವಲ್ಲಿ ಒಂದು ಇದೆ ಪೇರಳೆ ಹಣ್ಣು. ಫಾರ್ಮ್ ಲೈಫ್ ತುಂಬ ಖುಷಿ ಆಗ್ತದೆ ಅಲ್ವಾ ಫ್ರೆಂಡ್ಸ್. ಇಲ್ಲಿ ಹಕ್ಕಿಗಳೆಲ್ಲ ಚಿಲಿಪಿಲಿ ಸದ್ದು ಎಲ್ಲ ಕೇಳಲಿಕ್ಕೆಲ್ಲ ತುಂಬ ಖುಷಿ ಅನ್ನಿಸ್ತದೆ. ಅಲ್ಲಿ ಒಳ್ಳೆ ಫ್ರೆಶ್ ಗಾಳಿ ಎಲ್ಲ ಇರುತ್ತೆ ಅಲ್ವಾ. ಇಲ್ಲಿ ನವಿಲೆಲ್ಲ ಬರ್ತದೆ, ಆದರೆ ನಾನು ವಿಡಿಯೋ ತೆಗೆಯುವಾಗ ನವಿಲಿರಲಿಲ್ಲ, ಆದ ಕಾರಣ ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ. ಇನ್ನೊಮ್ಮೆ ಬಂದಾಗ ಕ್ಯಾಪ್ಚರ್ ಮಾಡ್ತೇನೆ. ನೋಡಿ, ಇದೆಲ್ಲ ಅಡಿಕೆ ಮರಗಳು, ಅಡಿಕೆ ತೋಟ. ಇದು ಬಾಳೆಗೊನೆದು ನೋಡಿ, ಬಾಳೆ ಸಸಿ. ಇಲ್ಲಿ ಒಂದು ಬಾಳೆಗೊನೆ ಇದೆ. ಇದು ಕದೋಲಿ ಬಾಳೆಹಣ್ಣು ನೋಡಿ, ಇದು ಕದೋಲಿ ಹಣ್ಣು. ಇದು ನೋಡಿ, ಇದರದ್ದು ಜೇನೆಲ್ಲ ನಾವು ಚಿಕ್ಕ ಇರುವಾಗ ಕುಡಿತಾ ಇದ್ದೆವು. ನೋಡಿ, ಇದರಲ್ಲಿ ಇರುತ್ತಲ್ವ ಜೇನು, ಒಳ್ಳೆ ಟೇಸ್ಟಿಯಾಗಿರುತ್ತದೆ. ಇಲ್ಲಿದ್ರೆ ಹಕ್ಕಿ ಎಲ್ಲ ಬಂದು ತಿಂದು ಹೋಗ್ತದೆ. ನೋಡಿ, ಇದು ಅಡಿಕೆದು. ಈಗ ಮುಂದೆ ಹೋದರೆ ಇನ್ನೊಂದು ಬಾಳೆಗೊನೆ ಎಲ್ಲ ಸಿಗುತ್ತೆ. ಈಗ ಇನ್ನೊಂದು ಬಾಳೆಗೊನೆಯನ್ನು ತೋರಿಸ್ತಾ ಇದ್ದೆ ನಿಮಗೆ. ನೋಡಿ, ಇದಕ್ಕೆ ಬೂದಿ ಅಂತ ಹೇಳ್ತೇವೆ ಬಾಳೆಹಣ್ಣು, ಅಥವಾ ಕಲ್ಲು ಬಾಳೆ ಅಂತ ಸಹ ಹೇಳ್ತಾರೆ. ಇದು ಹೊಟ್ಟೆಯಲ್ಲಿ ಸ್ಟೋನ್ ಎಲ್ಲ ಆಗುತ್ತಲ್ವ, ಅದಕ್ಕೆ ಒಳ್ಳೆಯದು. ಎಲ್ಲಿ ಸಹ ಸಿಗೋದಿಲ್ಲ ಇದು ಮಾತ್ರ, ಕಲ್ಲು ಬಾಳೆಹಣ್ಣು ಅಂತ. ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಟೇಸ್ಟಿಸ್ ಇದೆ, ಒಳ್ಳೆ ಸ್ವೀಟ್ ಮಾತ್ರ. ಅದರೊಳಗಡೆ ಕೆಲವು ಬಾಳೆಹಣ್ಣಲ್ಲಿ ಕಲ್ಲು ಇರುತ್ತೆ. ಇದು ಬ್ರೆಡ್ ಫ್ರೂಟ್ ಅಂತ ಹೇಳ್ತಾರೆ, ಜೀಗುಜ್ಜೆ ಅಂತ. ಅದರ ಚಿಕ್ಕ ಮರಿ, ಚಿಕ್ಕ ಗಿಡ, ದೊಡ್ಡದಿದೆ ಇನ್ನೂ ಸಹ. ಅದನ್ನು ಸಹ ತೋರಿಸ್ತೇನೆ ನೋಡಿ. ತುಂಬ ಖುಷಿಯಾಗುತ್ತೆ ನೋಡಿ. ಇದು ದೊಡ್ಡ ಜೀಗುಜ್ಜೆಯ ಮರ. ಇದು ನಮ್ಮದು ಫಸ್ಟ್ ಮರ ಇದ್ದದ್ದು ತಾಯಿ ಮನೆಯಲ್ಲಿ. ಇದರಿಂದ ಎಲ್ಲ ಮರಿಗಳು ಬಂದಿವೆ, ತುಂಬ ಆಗಿದೆ. ಅಲ್ಲೆಲ್ಲೆಲ್ಲೆಲ್ಲಿ ಅದು ಎಲ್ಲಿ ಬೇರೆ ಹೋಗುತ್ತೆ ನೋಡಿ, ಅಲ್ಲೇ ಪುನಃ ಇನ್ನೊಂದು ಮರ ಕ್ರಿಯೇಟ್ ಆಗುತ್ತೆ ನೋಡಿ. ಅದರ ಹತ್ತಿರನೇ ಇನ್ನೊಂದಾಗಿದೆ. ತುಂಬ ಇದೆ, ಒಳ್ಳೆ ಆಗ್ತದೆ. ಬ್ರೆಡ್ ಫ್ರೂಟ್ ಅಂತ ನೋಡಿ. ಇದು ಅಡಿಕೆ ಎಲ್ಲ ಆಯಿತು ಕೊಯ್ದು, ಇದು ಒಂದು ಉಳಿದಿದ್ದ ಅಂತ ಅಷ್ಟೆ. ಈ ಥರ ಹಳ್ಳಿಯಲ್ಲೆಲ್ಲ ಒಳ್ಳೆ ವ್ಯೂಸ್ ಎಲ್ಲ ಇರುತ್ತಲ್ವ, ನೋಡಲಿಕ್ಕೆಲ್ಲ ಚೆಂದ. ಹಕ್ಕಿಗಳ ಮಧುರ ಚಿಲಿಪಿಲಿ, ಮತ್ತು ಏನು ಸೌಂಡ್ ಎಲ್ಲ ಬೇರೆ ಇರುವುದಿಲ್ಲ ಅಲ್ವ ವೆಹಿಕಲ್ ಇದೆಲ್ಲ. ಓನ್ಲಿ ಹಕ್ಕಿ ಪ್ರಾಣಿಗಳದ್ದು ಮಾತ್ರ ಸೌಂಡ್ ಇರುತ್ತೆ. ಇಲ್ಲಿ ನೋಡಿ, ಹಲಸಿನ ಮರ, ಹಲಸಿನ ಹಣ್ಣಾಗಿದೆ. ಇಲ್ಲಿ ನನ್ನ ತಾಯಿ ಮನೆಯಲ್ಲಿ ಎಲ್ಲ ವೆರೈಟಿದು ಇದೆ ಫ್ರೂಟ್ಸು ಆಲ್ಮೋಸ್ಟು. ಪೇರಳೆ, ಚಿಕ್ಕು, ಅನನಾಸು, ಬಾಳೆಹಣ್ಣು ಮತ್ತು ಹಲಸು ಎಲ್ಲ ಇದೆ. ಒಂದೊಂದೇ ತೋರಿಸ್ತೇನೆ. ಇದು ಹಲಸಿನ ಹಣ್ಣಿನ ಮರ ನೋಡಿ, ಎಷ್ಟು ದೊಡ್ಡದಿದೆ. ಇಲ್ಲೊಂದು ಬಾವಿ ಇದೆ, ಅದು ತೋಟಕ್ಕೆಲ್ಲ ನೀರು ಬಿಡೋದು ಇದರಿಂದ. ಇಷ್ಟು ಗುಂಡಿ ಇದೆ ನೋಡಿ. ಬಿಸಿಲು, ತುಂಬ ಬಿಸಿಲು ಮಾತ್ರ. ನೋಡಿ, ಇದೆಲ್ಲ ಅಡಿಕೆ ಮರಗಳು ನೋಡಿ. ಇದು ಗೊತ್ತುಂಟಾ ಫ್ರೆಂಡ್ಸ್ ನಿಮಗೆ, ಇದು ಲೆಂಕಿರಿ ಅಂತ ಹೇಳ್ತಾರೆ, ದೋಂಟಿ ಅಂತ ಹೇಳ್ತಾರೆ ಇಲ್ಲಿ ಮಂಗಳೂರಲ್ಲಿ ನೋಡಿ. ಅದರ ಗಿಡ ಇದು. ಇದು ಕಾಫಿ ಪ್ಲ್ಯಾಂಟ್ ನೋಡಿ, ಎಷ್ಟು ದೊಡ್ಡದಾಗಿದೆ. ಇದೆ ಸ್ವಲ್ಪ ಗಿಡ. ಇದು ಹೂವು ಬರುವಾಗ ಚೆಂದ ಕಾಣ್ತದೆ ಮಾತ್ರ. ಮಲ್ಲಿಗೆದು ಹೂವಿನ ಹಾಗೆ ಇದೆ, ತುಂಬ ಪರಿಮಳ ಮಾತ್ರ ನೋಡಿ. ಇದರ ಕಾಫಿ ಬೀನ್ಸ್ ಆಗಿದೆ ನೋಡಿ, ಚಿಕ್ಕ ಚಿಕ್ಕದು ಬೀಜ. ಇದು ತೆಂಗಿನ ಮರ ನೋಡಿ, ನಾನು ಮೇಲೆ ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ ತೆಂಗಿನಕಾಯಿ.
ನೋಡಿ ಇದು ಇನ್ನೊಂದು ಜೀಗುಜ್ಜೆದು ಮರ. ಇದರಲ್ಲಿ ಜೀಗುಜ್ಜೆ ಆಗಲಿಕ್ಕೆ ರೆಡಿ ಆಗಿದೆ, ಅಂದರೆ ಅದರ ಕಡ್ಡಿ ಬರುತ್ತೆ, ಅದರ ಕಡ್ಡಿ ಆಗಿದೆ. ಅದು ನಿಮಗೆ ಮೊಬೈಲಲ್ಲಿ ಕಾಣೋದಿಲ್ವಾ ಅಂತ. ಕಡ್ಡಿ ಥರ ಬರುತ್ತೆ ಉದ್ದದು, ಆಮೇಲೆ ಜೀಗುಜ್ಜೆ ಆಗುತ್ತೆ ಅದರಲ್ಲಿ. ನೋಡಿ ಇದು ಎಗ್ ಫ್ರೂಟ್ ಅಂತ, ಹಣ್ಣಾಗಲಿಲ್ಲ, ಕಾಯಿದೆ. ಯೆಲ್ಲೋ ಕಲರ್ ಆಗುತ್ತೆ ಒಳಗಡೆ. ಎಗ್ ಫ್ರೂಟ್ ಅಂದರೆ ಹಳದಿ ಎಗ್ಗಿದು ಒಳಗಡೆ ಯೆಲ್ಲೋ ಕಲರ್ ಇರುತ್ತಲ್ವ, ಅದೇ ಥರ ಇದರ ಒಳಗಡೆ ಸಹ ಎಲ್ಲೋ ಇರುತ್ತೆ. ಮತ್ತೊಂದು ದಪ್ಪದು ಬೀಜ ಇದೆ ಅದರ ಮರ. ಇದು ಅನಾನಸು ಹಣ್ಣಿದು ಗಿಡ. ಮತ್ತು ಇದು ಮ್ಯಾಂಗೋ ಟ್ರೀ ಚಿಕ್ಕದು. ಇದೆಲ್ಲ ತರಕಾರಿ ಎಲ್ಲ ಹಾಕಿದ್ದಾರೆ. ಎಂತ ಹೇಳ್ತಾರೆ, ಸೋರೆಕಾಯಿ ಅಲ್ಲ, ಸೋರೆಕಾಯಿ. ಇದು ಅಲಸಂದೆದು. ನೋಡಿ ಈ ಥರ ಮಾಡಿದರೆ ಗಿಳಿಗಳೆಲ್ಲ ಬರುವುದಿಲ್ಲ ಅಂತ. ಇಲ್ಲದಿದ್ರೆಲ್ಲ ಹಲಸಂಡೆಯನ್ನು ತಿಂತವಲ್ವ, ಆದ ಕಾರಣ. ನೋಡಿ ಇದು ಬ್ರಿಂಜಾಲು, ಪರ್ಪಲ್ ಕಲರ್, ಇದು ಉದ್ದ ಟೈಪ್ ಇದೆ ನೋಡಿ. ಇಲ್ಲದಿದ್ದರೆ ತುಂಬ ಗಿಳಿ ಎಲ್ಲ ಬರ್ತದೆ ಅಲ್ಲಿ. ಗಿಳಿ ಎಲ್ಲ ಅಲಸಂಡೆ ಎಲ್ಲ ತಿಂತದೆ, ಆದ ಕಾರಣ ಅದು ಹಸಿ ಮಡಲು ಉಂಟಲ್ವ, ತೆಂಗಿನ ಗರಿ, ಅದರಿಂದ ಈ ಥರ ಸ್ನೇಕ್ ಟೈಪಲ್ಲಿ ಮಾಡಿದರೆ ಆಗ ಗಿಳಿಗಳೆಲ್ಲ ಬರುವುದಿಲ್ಲ ಅಂತ ಲೆಕ್ಕ. ಅಲ್ಲೆಲ್ಲಿ ಇಡಬೇಕು ತುಂಬ ಮಾಡಿ, ಇಲ್ಲದಿದ್ದರೆ ಬರ್ತದೆ ಗಿಳಿಗಳು. ನೋಡಿ ಅದರ ಜೊತೆ ನನ್ನ ಕೋಳಿಗಳು ನನ್ನ ಹಿಂದೆನೇ ಬರ್ತದೆ. ಕೆಲವು ಗೂಡಲ್ಲಿದೆ ಅಂತ, ಕೆಲವು ಆಚೆ ಈಚೆ ಹೋಗಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.